ಇಲ್ಲದೆ ಸಮಾಧಿಯನ್ನು ಮಾಡಿ ಇತಿಹಾಸವನ್ನೇ ಸೃಷ್ಟಿಸುವ ನನ್ನಂತ ಇಲ್ಲಿ ಬದುಕಬಹುದು. ಬಣ್ಣ ಬಣ್ಣದ ಈ ಲೋಕದಲ್ಲಿ ಹಾಗೆ ಬಂದಾಡುವ ಪತಂಗಗಳಿಗೆ ನನ್ನ ಮಕರಂದದ ಆಶಿಯನ್ನು ತೋರಿಸಿ ನನ್ನ ತೂಗುವ ಮಂಚಕ್ಕೆ ಎಳೆದುಕೊಂಡು ಹಸಿದವರಿಗೆ ಅಮೃತವನ್ನು ನೀಡುವ ನಿಷ್ಠಾವಂತ ಈ ಪ್ರಚಂಡ ಪ್ರಣವಂತಕ ತಾಯಿಯ ಗರ್ಭದಲ್ಲಿರುವಾಗಲೇ ಕೈಯಲ್ಲಿ ಮತ್ತೆ ಹಿಡಿದು ಹುಟ್ಟಿರುವ ಈ ಹಿಟ್ಟನ ಹೆಸರು ಕೇಳಿದರೆ ಸಾಕು. ಸತ್ತ ಗೋರಿಯಲ್ಲಿ ಮಲಗಿರುವ ಎಣ ಕೂಡ ಒಮ್ಮೆ ಎದ್ದು ನೋಡಿ ಗಡ ಗಡನೆ ನಡಗಿ ಮತ್ತೆ ಸತ್ತು ಹೋಗುತ್ತದೆ. ಯಾಕೆ ಗೊತ್ತಾ? ಅದು ರಾಳಿಯ ಎದೆಗೆ ಒಂದು ಸಾರಿ ನನ್ನ ಮತ್ತೆ ಸಾಕು, ಅವನು ಬದುಕಿ ಬಂದಿರುವುದು ಈ ಚರಿತ್ರದಲ್ಲೇ ಇಲ್ಲ. ಇಂತಹ ಚತುರ್ಮುಖ ಬ್ರಹ್ಮನಾದ ನನಗೆ ಕೇವಲ ಮ್ಯಾನೇಜರ್ ಪಟ್ಟವನ್ನು ಕೊಟ್ಟು ಕೋಟಿ ಕೋಟಿ ಹಣವನ್ನು ಸಂಪಾದಿಸುತ್ತಿದ್ದಾನಲ್ಲ ಬೈರೇಗೌಡ. ಗೌಡ, ನಾನೇ ಹಳ್ಳಿಯ ಹುಲಿಯನ್ನು ದಿಲ್ಲಿಯವರೆಗೂ ದರ್ಬಾರ ಮಾಡಿದರೆ ಅದೇ ಹುಲಿಗೆ ಲಂಗು ಲಗಾಮವನ್ನು ಹಾಕಿ ನಾ ಹತ್ತಿ ಮೆರೆಯುವ ಕುದುರೆಯನ್ನಾಗಿ ಬಳಸಿಕೊಳ್ಳುತ್ತೇನೆಂದು ನೀನಾಗೇಗೆ ತಿಳಿಯಬೇಕು? ಅಮಾಯಕರ ತಲೆ ಬೋಳಿಸಿ ಹಣ ಮಾಡಿರುವ ನಿನಗೆ ಇಷ್ಟು ಬುದ್ಧಿ ಇರಬೇಕಾದರೆ ಇನ್ನು ನಿನ್ನಂತ ಹುಲಿಗಳನ್ನು ಗುರಿಯಿಟ್ಟು ಹೊಡೆದು ಅದರ ಮಾಂಸವನ್ನು ಜಿಗಿದು ತಿನ್ನುವ ಈ ಬೇಟೆಗಾರರಿಗೆ ಇನ್ನೆಷ್ಟಿರಬೇಡ ಬೈರೇಗೌಡ. ಮುಂದೆ ನೋಡು ಮಗನೇ, ಆ ನಿನ್ನ ಕೋಟಿ ವೀರನ ಕೋಟೆಗೆ ಗೂಟವನ್ನು ಜಡಿದು ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ನಿನಗೂ ತಿಳಿಯದಾಗೆ ನಾ ಪರಾರಿ ಆಗದಿದ್ದರೆ ನಾನು ಸಕಲ ಕಲವಲ್ಲವ, ಅಭಿನಯ ಚಕ್ರವರ್ತಿ ಅಗ್ರಜನೇ ಅಲ್ಲ. ಸೂರ್ಯ ತಿರುಗಡು ಭೂಮಿಯ ಚುಟ್ಟು, ಚಂದ್ರ ತಿರುಗಡು ಸೂರ್ಯನ ಚುಟ್ಟು, ಖಾನೆ ಈ ಅಗ್ರಜ ತಿರುಗಡು ಆ ಬೈರೇಗೌಡನ ಚುಟ್ಟು. ಸಮಯಂ ಸಾಧಿಸಿ ಆಸ್ತಿಯನ್ನು ತೀರ್ಸ್ಕೊನೆ ಬೆಳ್ಳಿವಾಡು ಈ ಖತರ್ನಾಕ್ ಖಳನಾಯಕ. ನಾಲ್ಕು ಆದ್ಮಿ ಚೀಸ್ ಕುಂತ ದಿ ಅಂಡರ್ವರ್ಲ್ಡ್ ಕಿಂಗ್ ಆಫ್ ದ ಕಿಂಗ್, పెద్ద దొంగ నాయకుడు ఈ అగ్రజ.